ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಲಾ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಉದ್ಯೋಗಿಗಳಿಗೆ ಕೆಲಸ ಸ್ಥಳದಲ್ಲಿ ಇರ್ತಕ್ಕಂಥ ವಾತಾವರಣ ಬಹಳಷ್ಟು ಆಹ್ಲಾದಕರವಾಗಿ ಸೃಷ್ಟಿಯಾಗುತ್ತೆ. ನಿಮ್ಮ ಸೃಜನಾತ್ಮಕ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಾಧಿಕಾರಿಗಳಿಂದ ಉತ್ತಮ ಮೆಚ್ಚುಗೆ ಮತ್ತು ಪ್ರಶಂಸೆ ಸಿಗಲಿಕ್ಕಿದೆ. ಮಾಧ್ಯಮ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ಮತ್ತು ಉತ್ತಮ ಪ್ರಗತಿದಾಯಕವಾಗಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಕೆಲಸ ಮಾಡಬೇಕು, ಅದು ಹೊಸದಾಗಿ ಪಾರ್ಟ್ನರ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬಿಡಿ, ಅದನ್ನು ಲಾಸಸ್ಸಿಂದ ನೀವು ಕುಗ್ಗಬೇಕಾಗುತ್ತೆ. ಜೊತೆಗೆ ಯಾವುದಾದ್ರೂ ನಿಮ್ಮ ಹಳೆಯ ವ್ಯವಹಾರ ವಿಚಾರ ನಡೀತಾ ಇದ್ದರೆ ಅದರ ಬಗ್ಗೆ, ಅದನ್ನು ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ನೀವು ಗಮನ ಹರಿಸಿ, ಅದರಿಂದ ನೀವು ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಸೌಂದರ್ಯವರ್ಧಕ ಮತ್ತು ಅಲಂಕಾರದ ವಸ್ತುಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ತಿಂಗಳು ಉತ್ತಮ ಲಾಭ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡಿದರೆ, ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಈ ತಿಂಗಳು ಬಹಳ ಶುಭಫಲ ನೀಡ್ತಾ ಬರುತ್ತೆ. ಹಳೆಯ ಕೊಟ್ಟಂತಹ ಬಾಕಿ ಆಗ್ಬೋದು, ಹಳೆಯ ಸಾಲ ಈ ತಿಂಗಳು ನಿಮಗೆ ರಿಟರ್ನ್ ಬರುವಂಥ ಸಂಭವ ಹೆಚ್ಚಾಗಿದೆ. ಹೊಸ ವಸ್ತುಗಳು ಅಥವಾ ಆಭರಣ ಖರೀದಿಗೆ ಹಣ ವ್ಯಯ ಆಗುವ ಸಂಭವ ಹೆಚ್ಚಾಗಿದೆ. ಆದರೂ ಶನಿ ಪ್ರಭಾವದಿಂದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ನೀಡುವುದು ನಿಮ್ಮ ಜೀವನಕ್ಕೆ ಭದ್ರತೆ ನೀಡಲಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಈ ತಿಂಗಳು ಕುಟುಂಬದಲ್ಲಿ ಉತ್ತಮ ಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಗೆ ಬಹಳಷ್ಟು ದಿನಗಳಿಂದ ನೀವು ಪ್ಲ್ಯಾನ್ ಮಾಡ್ತಕ್ಕಂತಹ ಸಣ್ಣ ಪುಟ್ಟ ಪ್ರವಾಸ ಆಗ್ಬೋದು, ದೇವರ ಮಂದಿರಕ್ಕೆ ಏನು ಭೇಟಿ ಕೊಡಬೇಕು ಅಂದ್ಕೊಂಡಿದ್ದೀರ ಅದು ಈ ತಿಂಗಳು ಕೈಗೊಳ್ಳಲಿದೆ. ಮನೆಗೆ ಅತಿಥಿಗಳ ಆಗಮನದಿಂದ ಸಂತೋಷ ಹೆಚ್ಚಾಗಲಿಕ್ಕಿದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರಲಿಕ್ಕಿದೆ. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಗೊಂದಲಗಳು ದೂರವಾಗಿ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಾಗಲಿಕ್ಕಿದೆ. ಮತ್ತು ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಲಕ್ಷಣ ಹೆಚ್ಚಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಸಣ್ಣ ಪುಟ್ಟ ಮೂಳೆ ನೋವಾಗ್ಬೋದು, ಹಲ್ಲು ನೋವಾಗ್ಬೋದು, ಜೊತೆಗೆ ಬೆನ್ನಿನ ನೋವಿಂದ ಈ ತಿಂಗಳು ಸಮಸ್ಯೆನ ನೀವು ಅನುಭವಿಸಬೇಕಾಗುತ್ತೆ. ಆಹಾರದಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇರುವಂತಹ ಪದಾರ್ಥಗಳನ್ನ ಹೆಚ್ಚಾಗಿ ನೀವು ಸೇವಿಸಬೇಕಾಗುತ್ತೆ. ಮಾನಸಿಕ ಆರೋಗ್ಯಕ್ಕೋಸ್ಕರ ಲಘು ವ್ಯಾಯಾಮ ಮತ್ತು ಉತ್ತಮವಾದಂತಹ ಸಂಗೀತವನ್ನು ಕೇಳೋದು ನಿಮಗೆ ಈ ತಿಂಗಳು ಹೆಚ್ಚಿನ ಆರಾಮ ನೀಡುತ್ತೆ. ಅತಿಯಾದ ಆಲೋಚನೆಯಿಂದ ಅಥವಾ ದುರಾಲೋಚನೆಯಿಂದ ಸ್ವಲ್ಪ ದೂರವಿರಿ. ಈ ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 6 ಮತ್ತು 8. ಈ ಎರಡು ಸಂಖ್ಯೆಗಳಿಂದ ಈ ರಾಶಿಯವರಿಗೆ ಒಂದು ಅದೃಷ್ಟ, ಒಂದು ಉತ್ತಮ ಜೀವನ ವ್ಯವಸ್ಥೆಗಳು ದೊರೆಯಲಿದೆ. ಜೊತೆಗೆ ಈ ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ ಮತ್ತು ಕ್ರೀಮ್ ಬಣ್ಣ, ಕಂದು ಬಣ್ಣ ಅಂತ ಹೇಳ್ತೀವಿ. ಈ ಎರಡು ಬಣ್ಣಗಳಿಂದ ಇವರ ಜೀವನ ಉತ್ತಮ ಒಂದು ಹಾದಿಯನ್ನು ಹಿಡಿಲಿಕ್ಕಿದೆ. ಈ ರಾಶಿಯವರಿಗೆ ಉತ್ತಮವಾದಂತಹ ಆಧ್ಯಾತ್ಮಿಕ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಿಯ ಸಪ್ತಶ್ಲೋಕ ಮಂತ್ರವನ್ನು 9 ಬಾರಿ ಅಥವಾ 11 ಬಾರಿ ಪಠನೆ ಮಾಡಿಕೊಂಡು, ಹಾಗೆ ಅಲ್ಲೇ ಇರ್ತಕ್ಕಂತಹ ಬಡವರ ಅಥವಾ ನಿರ್ಗತಿಕರ ಸಹಾಯಕ್ಕೆ ನೀವು ಆಹಾರ ಪದಾರ್ಥವನ್ನು ಅವರಿಗೆ ಸಹಾಯ ರೂಪದಲ್ಲಿ ನೀಡೋದ್ರಿಂದ ಅವ್ರ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನೀವು ಒಂದು ಉತ್ತಮ ಸಹಾಯಕರ್ತರಾಗ್ತೀರ. ಹಾಗಾಗಿ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಪರಿಹಾರ ಕಂಡ್ಕೋಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಭೇಟಿಯ, ಹಾಗೆ ನಿಮ್ಮ ಜೀವನದಲ್ಲಿದ್ದಂತಹ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಭೇಟಿಗೋಸ್ಕರ ಈ ಕೆಳಗೆ ಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.